ನನಗೆ ಒಂದು ಒಳ್ಳೆಯ ಅವಕಾಶ ಮತ್ತು ಅದೃಷ್ಟ ಸಿಕ್ಕಿದೆ ಈ ಸಾಹಿತ್ಯ ಕೂಟದಲ್ಲಿ ನನಗೂ ನೇರವಾಗಿ ಭಾಗಿಯಾಗಲಿಕ್ಕೆ. ವಕೀಲರ ಬಗ್ಗೆ ಸಾಕಷ್ಟು ನಮ್ಮ ಪ್ರೊಫೆಸರ್ ವಕೀಶ್ ಅವರು ಮಾತಾಡ್ತಿ ಹೇಳ್ತಾ ಇದ್ದರು. ನಾನು ಎಲ್ರಿಗೂ ಒಂದು ವಿಚಾರ ಹೇಳ್ತಿದ್ದೆ. ಬೆಳಿಗ್ಗೆ 9 ಗಂಟೆಗೆ ನಾನು ಮನೆ ಬಿಡ್ತೀನಿ, ಕೋರ್ಟು ಆಫೀಸು ಮುಗಿಸ್ಕೊಂಡು ಮತ್ತೆ 9 ಗಂಟೆಗೆ ನಾನು ಮನೆಗೆ ಹೋಗ್ತೀನಿ. ಅದಕ್ಕೆ ಹೇಳ್ತಿದ್ದೆ, ನನ್ನ ಹೆಂಡತಿ ಮುಖ ನೋಡೋದಕ್ಕಿಂತ ಜಾಸ್ತಿ ವಕೀಲರ ಮುಖ ನೋಡ್ತಾ ಇರ್ತೀನಿ. ಅದರಿಂದಲೇ ಭಾಳ ಸಂತೋಷ ಆಗ್ತದೆ. ಇಂಥ ಸಂದರ್ಭ ನಮಗೆ ಎಲ್ಲಿ ಸಿಗ್ತದೆ ಅಂತೇಳಿ. ಹೌದು, ವಕೀಲಿಕೆ ಇದೆಯಲ್ಲ, ಭಾಳ ನನ್ನ ಚಿಕ್ಕ ಅನುಭವದಲ್ಲಿ ಈಗ ನಾನು ಈಗಾಗಲೇ 50 ವರ್ಷಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ 74ರಲ್ಲಿ ನಾನು 70ರಲ್ಲಿ ರೇಣುಕಾಚಾರ್ಯ ಲಾ ಕಾಲೇಜಿಗೆ ಸೇರಿ 74ಕ್ಕೆ ಕಂಪ್ಲೀಟ್ ಮಾಡಿ, ಅದು ಸ್ಟೂಡೆಂಟ್ ಲೀಡರ್ ಇವೆಲ್ಲ ಇತ್ತು, ಅದೆಲ್ಲ ಮಾಡ್ಕೊಂಡಿದ್ದೆ. ಅಲ್ಲಿಂದ ನಾನು ಜರ್ನಲಿಸ್ಟ್ ಆಗಿದ್ದೆ. ಆವಾಗ ನಮಗೆ ಸಾಕಷ್ಟು ಅವಕಾಶ ಇತ್ತು. ಈವನ್ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡೋದು, ಅವ್ರ ಇಂಟರ್ವ್ಯೂ ಮಾಡೋದು ಇದರಲ್ಲಿತ್ತು. ಹಾಗಾಗಿ ಯೋಚನೆ ಮಾಡಿದೆ, ನಾನು ಈ ಪತ್ರಿಕೋದ್ಯಮಿನ ಮುಂದುವರಿಯಲ್ಲ ಅಥವಾ ವಕೀಲರಾಗಿಲ್ಲ ಅಂತ. ಅದಕ್ಕೆ ಭಾಳ ಒಂದು ಚಿಕ್ಕ ಎಕ್ಸಾಂಪಲ್ ಭಾಳ ಚೆನ್ನಾಗಿತ್ತು. ರೂಮ್ ಒಳಗಡೆ 4 ಬಾಗಿಲು ಹಾಕಿ ಏನು ಮಾಡಲಿ ಅಂತ ಕೇಳ್ತೀನಿ. ವಕೀಲ ಅಂತ ಹೇಳಿ ಇದನ್ನು ನಾವು ಪತ್ರಿಕೋದ್ಯಮ ಬಿಟ್ಟುಬಿಟ್ಟು ವಕೀಲಿಗೆ ಬಂದು ಬಚಾವ್. ಪ್ರಥಮವಾಗಿ ಎಲ್ರಿಗೂ ಉಪದೇಶ ಮಾಡ್ಕೊಂಡು ಕೂತಿದ್ದು ಮನಃಶಾಂತಿ ಇರಬೇಕು. ಬೈ ಪೀಸ್ ಅಂತ, ಬೈ ಅಂದರೆ BUI ಆಲ್ಸೋ. ದುಡ್ಡು ಕೊಟ್ಟಾದ್ರೂ ಪರವಾಗಿಲ್ಲ, ಮನಃಶಾಂತಿ ತಗೊಳ್ಳಿ ಅಂತ. ಮನಃಶಾಂತಿನೂ ಮತ್ತು ಅನ್ಯೋನ್ಯತೆ. ಈಗ ನಾನು ಇಲ್ಲಿ ಬಂದಾಗ ಕೂತ್ಕೊಂಡ್ರೆ ಇವರು ನನ್ನ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಸ್ಮೈಲಿಂಗಲ್ಲಿ ಸ್ವಲ್ಪ ಪ್ಲೆಸೆಂಟ್ ಆಗಿದ್ದಾಗ ಅವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಹಣನೇ ಪ್ರಾಮುಖ್ಯ ಅಂತೇಳಿ ಅದಕ್ಕೆ ಚಿಕ್ಕ ಉದಾಹರಣೆ ಕೊಡ್ತೀನಿ. ನನ್ನ ಹತ್ರ ಬಿಲಿಯನ್ಸ್ ಮಾಡಿದವರು ಇದ್ದಾರೆ. ತಂದೆ ಮಗ ಮಾತಾಡ್ತಾ ಇಲ್ಲ, ಗಂಡ ಹೆಂಡತಿ ಮಾತಾಡ್ತಾ ಇಲ್ಲ. ಹಣನೇ ಪ್ರಾಮುಖ್ಯ ಅಂತ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಅದು ಹೇಳಿ, ನಾನು ದೇವ್ರನ್ನ ಕೇಳ್ತೀನಿ ಅಂದರೆ ಜಾಸ್ತಿ ಹಣ ಕೊಡಬೇಡ, ನಾನು ಗುಣ ಕಳ್ಕೊಳ್ತೀನಿ. ನಾನು ಅದು ಸಿದ್ಧಾಂತದ ಬರೀ ಬಾಯಿ ಮಾತಲ್ಲೆಲ್ಲ ಪ್ರಾಕ್ಟೀಸು ಮಾಡ್ತಾ ಇದ್ದೇನೆ. ನೀವು ನಡ್ಕೊಂಡು ಬನ್ನಿ, ನಿಮ್ಮ ಹಣ 100% 100ಕ್ಕೆ 100 ಬರ್ತದೆ. ನಿಮ್ಮ ನಿಯತ್ತು, ನಿಮ್ಮ ಇದನ್ನು ನೀವು ಬೆಳೆಸ್ಕೊಂಡು ಬಂದಾಗ ಅದು ಸಿಗ್ತದೆ. ನಾನು ಆದರೆ ಈಗ ನಾನು ದೊಡ್ಡಸ್ತಿಗೆ ಹೇಳ್ತಾ ಇಲ್ಲ, ಬೇರೆ 100 ಸಾವಿರಾರು ಸೆಷನ್ಸ್ ಕೇಸ್ ನಡೆಸಿದ್ದೇನೆ. ಮರ್ಡರು, ರೇಪ್, ಡಕಾಯಿಟಿ ಎಲ್ಲ ನಡೆಸಿದ್ದೇನೆ. ಭಾಳ ಖುಷಿಯಾಗಿ ಒಂದು ದಿವಸ 3 ಮರ್ಡರ್ ಕೇಸ್ ನಡೆಸಿದ್ದು ಇದೆ. ಆವಾಗ ಜಡ್ಜ್ಗಳು ಭಾಳ ಡಿಸಿಪ್ಲಿನ್ ಇದ್ದರು. ಡೇಟ್ ತಗೊಳ್ಳೋರು, ಲಾಂಗ್ ಡೇಟ್ ಕೊಡೋದು, ಅಡ್ಜಸ್ಟ್ಮೆಂಟ್ ಎಲ್ಲ ಹಾಗೆ ಮಾಡ್ತಿರ್ಲಿಲ್ಲ. ಅದು ಭಾಳ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮ ಮೆಮರಿಯಲ್ಲಿ ತಲೆಯಲ್ಲಿ ಇರ್ತಿತ್ತು ಏನೇನು ಕೇಸ್ ನಡೆಸ್ಕೊಳ್ಬೇಕು ಮಾಡಬೇಕು ಅಂತ ಹೇಳೋ ವಿಚಾರ. ಹಾಗಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ನಾನು ನಿಮ್ಮ ಕಡೆ ಇಷ್ಟು ವಯಸ್ಸಿದ್ದರೂ ನನಗೀಗ 85 ದಾಟ್ತು. ಅದಕ್ಕೆ ಎಲ್ರಿಗೂ ತಮಾಷೆ ಮಾಡ್ತಿದ್ದೇನೆ. ನಾನು 55ಕ್ಕೆ ಹೈಕೋರ್ಟ್ ಸ್ಟೇ ತಗೊಂಡ್ಬಿಟ್ಟಿದ್ದೇನೆ, ವಯಸ್ಸಿಗೆ ಹೆಸರಾಡಬಾರ್ದು. ಬೈ ಮಿಸ್ಟೇಕ್ ಒಬ್ರು ಜಡ್ಜಿದ್ದು ಅವ್ರ ಮುಂದೆನೇ ಗೊತ್ತಿರೋದು ಹೇಳ್ಬಿಟ್ರಿ. ಏನು ನಾನೇನವ್ರೆ, ಜಡ್ಜಿಗಳು ಹೀಗೂ ಆರ್ಡರ್ ಮಾಡ್ತಾರ ಅಂತ ಕೇಳ್ತೀನಿ ನಾನು. ಮಜಾ ತಗೊಂಡು ಅದು ಒಂದು ಸ್ಮೈಲಿಂಗ್ ಈಗ ಒಂದು ಅವಕಾಶ ಸಿಕ್ತು, ನಗಾಡ್ಕೊಂಡು ಇದು ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹಾಗೆ ಪ್ರಾಯ ಅಥವಾ ಬೇರೆ ಆದ ವಿಚಾರಗಳು ಬೇರೆ. 100% ನಿಮ್ಮ ಕೈಯಲ್ಲಿ ಕೈ ಹಾಕೊಂಡ್ರೆ ಕೆಲಸ ಸಾಧನೆ ಆಗುತ್ತದೆ, ಮಾಡ್ಬೋದು. ಆಗೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ರೆಕಗ್ನೈಸ್ ಮಾಡಿದ್ದು, ನಾನೇ ಅವರು ಬರೀ ಕ್ರಿಮಿನಲ್ ಕೇಸಲ್ಲಿ ಎಕ್ಸ್ಪೋರ್ಟು ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಸಿವಿಲ್ ಅಂತಂದು ಕೇಳ್ದ, ಸರ್ ನನ್ನೊಂದು ಸಿವಿಲ್ ಕೇಸಲ್ಲಿ ಮಾಡಿ ಸರ್ ಅಂತ. ನನಗೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಆದರೆ ನಾನು ಹೇಳಿ, ಇಲ್ಲಪ್ಪ ನನಗೆ ಅದರಲ್ಲಿ ಅನುಭವ ಇಲ್ಲ ಅಂತ. ಹೋಗಿ ಬಿಡಿ ಸರ್, ನನಗೆ ಪ್ರಾಪರ್ಟಿ ಹಾಳಾದ್ರೆ ಪರವಾಗಿಲ್ಲ, ಮಾಡೋಂಗಿದ್ರು ನೀವು ಮಾಡಿ, ಇಲ್ಲದ್ರೆ ಬೇಡ. ಏನು ಮಾಡ್ತೀರಿ? ಇಲ್ಲೇ ಸಿವಿಲ್ ಕೋರ್ಟ್ಲಿ ಬಂದು ಒಬ್ಬ ಇವನು ಟೈಪಿಸ್ಟ್ ಹೇಳಿದೆ, ನೋಡಪ್ಪ ಇದರಲ್ಲಿ ಒಂದು ಸೂಟ್ ರೆಡಿ ಮಾಡಿ ಕೊಡು ಅಂತ. ಫಸ್ಟ್ ಈಗೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ವಯಸ್ಸಾಗಿದ್ದು ಭಾಳ. ಆವಾಗ ಆರಂಭದಲ್ಲಿ ಹೇಳಿ ಕೊಟ್ಟ ಆದಮೇಲೆ ನಾನು ಹೋಗಿ ಆರ್ಡರ್ ಮಾಡಿ ಇಂಜೆಕ್ಷನ್ ತಗೊಂಡೆ, ಕೇಸ್ ನಡೆಸಿ ಗೆದ್ದು ಕೊಟ್ಟೆ. ನಾನು ಈಗ ಹೇಳ್ತೇನೆ, ನನ್ನ ಕ್ರಿಮಿನಲ್ ಕೇಸ್ಗಳಿಗಿಂತ ಸಿವಿಲ್ ಕೇಸ್ಗಳಿಗೆ ಜಾಸ್ತಿ ರಿಪೋರ್ಟ್ ಆಗಿರೋದಿದೆ ನಮ್ಮ ಡೇ ಟು ಡೇ ಇದರಲ್ಲಿ ವಿಚಾರಕ್ಕೆ ಬಂದಾಗ. ಅಂದರೆ ನಾನು ಮಾಡ್ಬೋದು ಅಂದರೆ ನೀವು ಯಾಕೆ ಮಾಡ್ಲಿಕ್ಕಾಗಲ್ಲ? ನಿಮ್ಮಿಂದ ಶಕ್ತಿ ಇದೆ, ಬುದ್ಧಿವಂತಿಕೆ ಇದೆ, ಅದನ್ನು ಇದರಲ್ಲಿ ಮಾಡಬೇಕು. ಒಂದ್ಸತಿ ನಾನು ಒಂದು ಕೇಸಲ್ಲಿ ಕಳ್ಕೊಂಡೆ. ಸಾರಿ, ನಾನು ಜಾಸ್ತಿ ಮಾತಾಡಿದ ಲಿಸ್ಟಲ್ಲಿ ಬಿಟ್ಬಿಡ್ತೇನೆ. ಸ್ವಲ್ಪ ಕಳ್ಕೊಂಡಾದ್ಮೇಲೆ ಸ್ವಲ್ಪ ಡಿಸ್ಟರ್ಬ್ ಮೈಂಡಲ್ಲಿ ಇತ್ತು. BV ದೇಶಪಾಂಡೆ ಅಂತೇಳಿ ನಮ್ಮ ಸೀನಿಯರ್ ಇದ್ದರು. ಅವರು ನಿಜವಾಗಿ ಹೇಳ್ತೇನೆ, 4 ತಿಂಗಳಿದ್ದೆ ಅವರ ಆಫೀಸಲ್ಲಿ. ಅಲ್ಲಿ ನಾನು ಡೈರೆಕ್ಟಾಗಿ ಪ್ರಾಕ್ಟೀಸ್ ಶುರು ಮಾಡ್ತೇನೆ. ಆವಾಗ ಅವ್ರು ಹೇಳಿದ್ರು, ಏನು ನಾಣೆಯವರೇ ಮೆನ್ಷನ್ ಆಗಿಲ್ವೋ ನಿಮಗೆ? ಇಲ್ಲ ಸರ್, ಈಗ ಆಯಿತು, ಒಂದು ಕೇಸಲ್ಲಿ ಕಳ್ಕೊಂಡ್ಬಿಟ್ಟೆ. ನೀವು ಯಾಕೆ ಇಷ್ಟು ಅದಕ್ಕೆ ಒಂದು ಬೇಜಾರು ಪಡ್ತಿದ್ರಿ? ನಾನು ಎಷ್ಟು ಕೇಸ್ ಕಳ್ಕೊಂಡಿದ್ದೀನಿ ಗೊತ್ತಾ? ನಾನು ಇಷ್ಟು ವಯಸ್ಸಾದ್ರೂ
ಮಾಡಬೇಡಿ. ಆದರೆ ಒಂದು ವಾರ್ನ್ ಮಾಡಿದ್ರು, ಸರಿಯಾಗಿ ಓದಿ ನೋಡದೆ ಟ್ರಯಲ್ ಮಾಡಿ ಕಳ್ಕೊಂಡ್ರೆ ವಿಚಾರ ಬೇರೆ, ಸರಿಯಾಗಿ ಮಾಡಿದ್ದನ್ನು ಕಳ್ಕೊಂಡಿದ್ರೆ ಅಪೀಲ್ ಹೋಗಿ, ಜಡ್ಜ್ಮೆಂಟ್ ಕೊಡೋರು ನೀವ, ಅವ್ರ ಮೇಲ್ಗಡೆ ಇರೋರು ಕೊಡ್ತಾರೆ. ಅದರಿಂದ ನಿಧಾನವಾಗಿ, ಅದಕ್ಕೂ ನಿಮ್ಗೆ ಹೇಳ್ತೇನೆ, ಕೇಸು ಕಳ್ಕೊಂಡ್ಬಿಟ್ರೆ ಯಾರಾದರೂ ದಯವಿಟ್ಟು ಇದು ಮಾಡ್ಕೊ ಹೋಗಬೇಡಿ, ಬೇಜಾರು ಪಡ್ಕೊಂಡು ಹೋಗಬೇಡಿ. ಇನ್ನೊಂದು ವಿಚಾರ ಪ್ರಾಮುಖ್ಯವಾಗಿ ಹೇಳ್ತಿದ್ದೇನೆ ನನ್ನ ಚಿಕ್ಕ ಅನುಭವದಲ್ಲಿ. ಸಿ, ದ ಟ್ರಯಲ್ ಕೋರ್ಟ್ ವರ್ಕ್ ಈಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಂಗ್ ಆನ್ ದಟ್, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ passes an order. If you have not conducted the trial itself properly, then what happens? You lose a case. Who is responsible? Personally, the person who not stated properly will be responsible. ಅದಕ್ಕೆ ಯಾವಾಗಲೂ ಅಷ್ಟೇ. ಈಗ ನಾವು ಕೋರ್ಟಲ್ಲಿ, ಈಗ ನನಗೆ ಎಷ್ಟೋ ಕೇಸ್ಗಳಲ್ಲಿ ಶಿಕ್ಷೆ ಬಂದಿರೋ ಕೇಸ್ಗಳಲ್ಲಿ ಅಪೀಲ್ ಬರ್ತದೆ, ಅಪೀಲಲ್ಲಿ ಆರ್ಗ್ಯುಮೆಂಟ್ ಮಾಡ್ತೇನೆ, ಮಾಡಿ ಗೆದ್ದಿದ್ದೇನೆ. ಗೆದ್ದಾಗ ನಾನು ಹೇಳ್ತೇನೆ ಗೊತ್ತೇನು, ನೋಡ್ರಿ ನಾನು ಇಲ್ಲಿ ಹೈಕೋರ್ಟ್ಗೆ ಗೆದ್ದಿದ್ದು ಬೇರೆ, ನಿಮ್ಮ ಕೆಳಗಡೆ ಟ್ರಯಲ್ ಕೋರ್ಟಲ್ಲಿ ಲಾಯರ್ ಇದ್ದಾರಲ್ಲ ಅವರು ಸರಿಯಾಗಿ ನಡೆಸೋದ್ರಿಂದ ನನಗೆ ಇಲ್ಲಿ ಗೆಲ್ಲಿಕ್ಕೆ ಅವಕಾಶ ಆಯ್ತು. ಅದನ್ನು ನಾವು ಕತ್ಕೊಳ್ಬೇಕು. ಇಲ್ಲಂದ್ರೆ ಅವನೇನು ಮಾಡಿದಾನೆ ಗೊತ್ತೇನ್ರಿ, ನೋಡಿ ಈಗ ಎಲ್ಲಿದ್ರೆ ನಾನು ಇಲ್ಲೇ ಅಂದ್ರೆ ಏನಾಗ್ತಿತ್ತು ಗೊತ್ತಾ, ಜೀವದಲ್ಲಿ ಶಿಕ್ಷೆ ಆಗ್ತಿತ್ತು ಅಂತ. ಸರಿ, ಯು ಮಸ್ಟ್ ಎನ್ಕರೇಜ್ ದ ಯಂಗ್ಸ್ಟರ್ಸ್, ಗೋ ಅಹೆಡ್ ವಿತ್ ಇಟ್, ದಟ್ ವಿಲ್ ಬೂಸ್ಟ್ ಅಪ್ ಯುವರ್ ರೆಸ್ಪೆಕ್ಟ್. ಕೇಸ್ ಏನು ಅಂತಂದರೆ, ಜಾಲಪ್ಪನವರು ಸೇರಿ ಈ ಕೇಸ್ನಲ್ಲಿ ರಶೀದ್ ಮರ್ಡರ್ ಕೇಸನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಯಾಕೆಂದರೆ ಅದ್ರ ಜೊತೆಗೆ ಪೊಲೀಸ್ನವರು ಸೇರಿ ಮಾಡಿದ್ರು. ಅವನೇನು ಮಾಡ್ತಿದ್ದಂದರೆ, ಕೆಲವು ಹುಡುಗಿಯರನ್ನು ತಂದು BSc BEd ಹೀಗೆ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ತಿದ್ದ. ಆ ಕೇರಳದವನು ಒಬ್ಬ ಕುಲಾನ್ ಜಾಗದಿಂದ ಬಂದವನು ಅದಕ್ಕೆ ಅದರ ಇದು ಓನರ್ ಆಗಿದ್ದ. ಅಲ್ಲಿಂದ ಅಲ್ಲಲ್ಲಿ ಡಿಸ್ಪ್ಯೂಟ್ ಏನಾಯಿತು, ಕಾಡಿಗೆ ಇಂಜೆಕ್ಷನ್ ತಂದರು. ಇಂಜೆಕ್ಷನ್ ತಂದಾಗ ಇವರು ರಶೀದ್ ಹೋಗಿ ಅದರ ಬಗ್ಗೆ ಗಲಾಟೆಗೆ ಮಾಡಿ ಹೊಡೆದಾಟನೂ ಆಯಿತು, ಇಂಜೆಕ್ಷನ್ ಆಯಿತು. ಇವ್ರ ಮೇಲೆ ಅರೆಸ್ಟ್ ಮಾಡಿ ಮೇಜಿಸ್ಟ್ರೇಟ್ ಮುಂದ್ಗಡೆ ಹಾಜರುಪಡಿಸಿ, ಇಲ್ಲಿ ಅವನಿಗೆ ಬೇಲ್ ಕೊಡಿಸಿ, ಶೂರಿಟಿ ಇರಲಿಲ್ಲ, ಪರ್ಸನಲ್ ಬೇಲ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಎಪೇಲ್ ಹಾಕಬೇಕು. 16th ಅರೆಸ್ಟ್ ಅಲ್ಲ 14th 15th ಏನೋ ಅರೆಸ್ಟ್ ಮಾಡಿದ್ರು. 17th ಹಾಜರು ಮಾಡೋಕ್ಕೆ ಹೇಳಿದ್ರು, ಅವನು ಹಾಜರಾಗಲಿಲ್ಲ. ವಾರಂಟ್ ಇಶ್ಯೂ ಮಾಡಿ ನಮ್ಮ ಬೆಂಗಳೂರು ಕೋರ್ಟ್ನಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ. ಅದು ಆಗ ಬರಲಿಲ್ಲ ಅಂತೇಳಿ ಕಡೆಗೆ ಅವನ ಮನುಷ್ಯನೇ ಸಿಕ್ಕಲಿಲ್ಲ ಅಂತೇಳಿ ಹೇಬಸ್ ಕಾರ್ಪಸ್ ಆಗಿದ್ರು ಹೈಕೋರ್ಟಲ್ಲಿ. ಯಾರಿಗೂ ಗೊತ್ತಿಲ್ಲ ನೀವು ಸತ್ತೋಗಿರೋದು. ಕಡೆಗೆ ಒಂದು ಹೆಣ ಸಿಕ್ತು ಅಂತೇಳಿ ಆದಮೇಲೆ ಆ ಹೆಣನ ಮತ್ತೆ ಬಾಡಿ ಅನ್ನೋನ್ ಡೆಡ್ ಬಾಡಿ ಅಂತೇಳಿ ಬರಿ ಮಾಡಿ ಆದಮೇಲೆ ಅವನದೆಲ್ಲೋ ಒಂದು ಡೈರಿ ಸಿಕ್ತಂತೆ. ಆ ಡೈರಿಯಲ್ಲಿ ಕೆಲವು ವಿಚಾರಗಳು, ಟೆಲಿಫೋನ್ ನಂಬರ್ಗಳೆಲ್ಲ ಸಿಕ್ತು. ಅಲ್ಲಿ ಜಾಲಪ್ಪನವ್ರ ನಂಬರು ಬರೆದಿದ್ದ, ಇನ್ನೊಂದಿಬ್ಬರು ಮಂತ್ರಿಗಳ ಹೆಸರು ಬೇಡ, ಅವರ ಹೆಸರುಗಳನ್ನು ಬರೆದಿದ್ದ ಅವನು. ಬರೆದು, ಯಾಕಂದರೆ ಬೇರೆ ಲಾಯರ್ಗಳ ಹೆಸರು ಅವೆಲ್ಲ ಬರೆದು ಅದರಲ್ಲಿ ಇತ್ತು. ಅದಾದಮೇಲೆಯಿಂದ ಕಡೆಗೆ ಟ್ರೇಸ್ ಮಾಡಿ ನೋಡಬೇಕಾದ್ರೆ ಅವನ ಬ್ರದರ್ನ ಕರೆಸಿ ನೋಡಿ ಟ್ರೇಸ್ ಮಾಡಿ ಆದಮೇಲೆ ಈಸ್ ಡೆಡ್ ಬಾಡಿ ಆಫ್ ದಿಸ್ ಪರ್ಸನ್ ಅಂತ ಬಂತು. ಬಂದ ಮೇಲೆ ಹೇಬಸ್ ಕಾರ್ಪಸಲ್ಲಿ ವಿಡ್ರಾ ಮಾಡಿ ಕೋರ್ಟಿಗೆ ಬಂದು ರಿಪೋರ್ಟ್ ಮಾಡಿದ್ರು. ಈ ಕಮಿಷನರ್ ಆಫ್ ಪೊಲೀಸು ನ್ಯೂಸ್ ಪೇಪರಲ್ಲಿ ಜೋರಾಗಿ ಬಂತು, ಇಂಥ ಒಬ್ಬ ವಕೀಲನೇ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಹೊಡೆದಾಕಿದ ಮೇಲೆ ನ್ಯೂಸ್ ಪೇಪರಲ್ಲಿ ಬಂತು. ನ್ಯೂಸ್ ಪೇಪರಲ್ಲಿ ಬಂದ ಮೇಲೆ ಕಮಿಷನರ್, ಬ್ಯಾಂಗ್ಳೂರ್ ಕಮಿಷನರ್ ಏನು ಮಾಡಿದ್ರು, ಹೈಗ್ರೌಂಡ್ ಪೊಲೀಸಿಗೆ ರಿಪೋರ್ಟ್ ಕಾಲ್ ಫಾರ್ ಮಾಡಿ ಇದು ಅವನ ಇದಕ್ಕೆ ಸ್ಕೂಲಲ್ಲಿ ಹೋಗಿ ಗಲಾಟೆ ಆಗಿದ್ರ ಬಗ್ಗೆ ಯಾರೆಲ್ಲ ಪೊಲೀಸರು ಹೋಗಿದ್ರು, ಶೇಷಾದ್ರಿಪುರಮಲ್ಲಿ ಅವರಿಗೆ ಕರ್ಕೊಂಡೋಗಿ ಜಾಗ ಕೊಡಿಸಿದಲ್ಲ ಅವ್ರನ್ನೆಲ್ಲ ಸೇರಿ ಉತ್ತಪ್ಪನ ಸೇರಿ ಒಂದು ಪೊಲೀಸ್ನವರು ಇವ್ರನ್ನ ಮರ್ಡರ್ ಮಾಡಿದ್ದಾರೆ. ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ ಅಂತಿಲ್ಲ, ಆ ಓನರು ಯಾರಿದ್ದಾರೆ ಅಂತ ಹೇಳಿದಾರಲ್ಲ, ಅವನ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಿರೋದು. ಏನಾಗಿತ್ತು, ಅವನು ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ನಮ್ಮ ರೇಣುಕಾಚಾರ್ಯ ಕಾಲೇಜ್ ಪಕ್ಕದಲ್ಲಿ ಹೋಟೆಲ್ ಇತ್ತು, ಅಲ್ಲಿ ವಾಸ ಮಾಡ್ತಿದ್ದ. ಅವನಿಗೆ ಆ ಓನರ್ ಕಡೆಯವರೇ ಹೊಡಿಯಕ್ಕೆ ಹೋಗಿ, ಯಾಕಂದರೆ ಅವನು ಕಮಿಷನ್ ಕೇಳ್ತಿದ್ದ, ಈ ಹುಡುಗಿಯರಿಗೆ BEd ಕಾಲೇಜಲ್ಲಿ ಅಡ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ. ಅದು ಬಂದು ರೇಣುಕಾಚಾರ್ಯದಲ್ಲಿ ಮತ್ತೆ ಯಾರೋ ಬಂದು ಅವನಿಗೆ ಅವರ ಕಡೆಯವರಿಗೆ ಹೊಡಿಯೋಕ್ಕೆ ಹೋದರು. ಮತ್ತೆ ಹೋಗಿ ಒಬ್ಬ ಆಟೋ ರಿಕ್ಷಾದಲ್ಲಿ ಹಾಕಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆದ ಮೇಲೆ ಅವರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅದು ಅಲ್ಲಿ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಇದು ಬಂದ ಮೇಲೆ ಈ ನ್ಯೂಸ್ ಪೇಪರ್ಲಿ ಬಲ್ಲಿಗೆ ಶುರು ಮೇಲೆ ಅದು ದೊಡ್ಡ ಬ್ರಹ್ಮಾಂಡ. ನಮ್ಮ ಲೋಕಲ್ ಕಬ್ಬನ್ ಪಾರ್ಕಲ್ಲಿ ಫಸ್ಟ್ ಒರಿಜಿನಲಿ ಕೇಸ್ ವಾಸ್ ರಿಜಿಸ್ಟರ್ಡ್. ದೆನ್ ಹೈಗ್ರೌಂಡ್ ಪೊಲೀಸ್ನವರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅಲ್ಲಿ ಬೇಡ ಅಂತೇಳಿ ಕಬ್ಬನ್ ಪಾರ್ಕ್ಗೆ ಶಿಫ್ಟ್ ಮಾಡಿದ್ರು. ಕಬ್ಬನ್ ಪಾರ್ಕಿಂದ ಸ್ಟೇಟ್ ರೆಫರ್ ಟು ದ CBI ರಿಜಿಸ್ಟರ್ ಮಾಡಿದ್ರು ಆ ಕೇಸನ್ನು. ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಇನ್ ದ ಮೀನ್ ವೈಲ್ ಇದರ ಬಗ್ಗೆ ಮಾತಾಡಬೇಕಾದ್ರೆ ಆವಾಗ ಸುಮಾರು ಬೊಮ್ಮಾಯಿ ಸಾಹೇಬರು, ಹಿ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅವರು
ನನ್ನನ್ನು ಮತ್ತು ಕೆಲವು ಇವ್ರನ್ನ ಕರೆಸಿ ಮಾತಾಡಿದಾಗ ನಾನು ಹೇಳಿದೆ, ಇದನ್ನು ವಿಡ್ರಾ ಮಾಡೋದು ಒಳ್ಳೆಯದು, ಇದು ದೊಡ್ಡ ರಾಜಕೀಯದಲ್ಲಿದೆ. ಏನು ರಾಜಕೀಯದ ಅವ್ರಿಗೂ ಗೊತ್ತಿತ್ತು, ನಾನು ಅದ್ರ ಬಗ್ಗೆ ಇನ್ನೂ ಸಬ್ಸೈಲಿಯಾಗಿ ಹೇಳಿದೆ. ಆವಾಗ ನಂದಿ ಹಿಲ್ಸ್ಗೆ ಹೋಗಿ ನಾವು ಅದನ್ನು CM ಮತ್ತು ಅವರ ಜೊತೆಯಲ್ಲಿ ಮೀಟ್ ಮಾಡಿ ಮಾತಾಡಿದಾಗ ಇಂಥ ಒಂದು ಸಲಹೆ ಕೊಟ್ಟೆ ಮಾಡಬೇಕು ಅಂತ. ಅದನ್ನು ಯಾರೋ ಹೋಗಿ CBIಗೆ ಹೇಳಿದೆ. CBI ಏನು ಮಾಡಿದ್ರು, ಇವ್ರು ನಾಳೆ ಇದನ್ನು ವಿಡ್ರಾ ಮಾಡಿಬಿಟ್ರೆ, ವಿಡ್ರಾ ಮಾಡಿ ತೋರಿಸಿದ್ರು, ವಿಡ್ರಾ ಮಾಡಿಬಿಟ್ರೆ ನಾಳೆ ಈ ರಾಜಕೀಯದ ಪರಿಸ್ಥಿತಿ ಬೇರೆ ಏನೂ ಇತ್ತಲ್ಲ, ಅದು ಪರಿಸ್ಥಿತಿ ಕೆಡುತ್ತದೆ ಅಂತೇಳಿ ಕೊಯಂಬತ್ತೂರಲ್ಲಿ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿ. ಬಿಕಾಸ್ ದ ಬಾಡಿ ವಾಸ್ ಫೌಂಡ್ ಇನ್ ಲೋಕೂರ್ ವಿದಿನ್ ದ ಲಿಮಿಟ್ಸ್ ಆಫ್ ತಮಿಳ್ನಾಡು. ಕೊಯಂಬತ್ತೂರಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ, ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು 2 ಇನ್ವೆಸ್ಟಿಗೇಷನ್ಗೆ ಇಟ್ಟಿದ್ರು, ಕಡೆಗೆ ಮರ್ಜಿ ಮಾಡಿದ್ರು. ಯಾಕಂದರೆ ಇದನ್ನು ವಿಡ್ರಾ ಆಗಲಿಲ್ಲ, ಅದರಿಂದ ಮರ್ಜಿ ಮಾಡಿಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು 16 ಜನರ ಮೇಲೆ. ಏನಾಯಿತು, ನನಗೆ ನಮ್ಮ ಒಬ್ಬ ಕಾಮನ್ ಅಂದರೆ ಅವರು ಭಾಳ ಫ್ರೆಂಡು, ನನಗೂ ಭಾಳ ಕ್ಲೋಸ್ ಫ್ರೆಂಡ್. ನನಗೆ ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಹೀಗಿದ್ದಾರೆ ನನಗೆ. ನಾನು ಜರ್ನಲಿಸ್ಟ್ ಆಗಿದ್ದರಿಂದ ಅವರು ಗೃಹ ಮಂತ್ರಿ ಆಗಿದ್ದರು ಅಂತ ಹೇಳೋ ವಿಚಾರ ನನಗೆ ಚೆನ್ನಾಗಿ ಗೊತ್ತಿತ್ತು. ಬಂದಾದಮೇಲೆ ಹೇಳಿದರು. ಹೇಳಿ ಆದಮೇಲೆ ಆಯಿತು, ಏನು ವಿಚಾರ ನೋಡಿ ಏರ್ಪಾಡು ಮಾಡೋಣ ಅಂತೇಳಿ ಕೈ ಹಾಕ್ಕೊಂಡೆ. ತಗೊಂಡು ಆದಮೇಲಿಂದ ನಾನು ಸಾಕಷ್ಟು MLA ಮಂತ್ರಿಗಳು, ಈಗೆಲ್ಲ ಮಂತ್ರಿಗಳು ಆಗಿ ರಿಟೈರ್ಡ್ ಆದವರು ಎಲ್ಲ ಪರಿಚಯ ಇದ್ದಾರೆ. ಆದರೆ ಐ ಫೌಂಡ್ ಎ ವೆರಿ ಹಾನೆಸ್ಟ್ ಜೆಂಟಲ್. ಹೌ ಇಟ್ ಇಸ್ ಆಲ್ ದಟ್ ಹಿ ಈಸ್ ಆಲ್ಸೋ ಬಾರ್ನ್ ಅಪ್. ಭಾಳ ಗರೀಬ್ ಪರಿಸ್ಥಿತಿಯಿಂದ ಮೇಲೆ ಬಂದು ಒಳ್ಳೆ ನಿಯತ್ತಾಗಿ ಕೆಲಸ ಮಾಡೋದನ್ನು ನಾನು ಅವರ ಕೈಯಲ್ಲಿ ಕಂಡು. ದಿ ಬಾರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವಾಂಟೆಡ್ ಟು ಪಾಸ್ ಎ ರೆಸೊಲ್ಯೂಷನ್ that no advocate should represent the case because the deceased is an advocate. ಭಾಳ ಹೇಳಿದ್ರು. ನಾನು ಹೇಳಿದೆ, ಐ ರಿಸೈನ್ ಫ್ರಮ್ ದಿ ಅಸೋಸಿಯೇಷನ್, ಬಟ್ ಐ ಆಮ್ ಕಂಟೆಸ್ಟಿಂಗ್ ದಿಸ್. ಅವ್ರು ರಿಸಲ್ಯೂಷನ್ ಮಾಡಲಿಲ್ಲ, ಅದ್ರ ಬಗ್ಗೆನೂ ಹೇಳ್ತೇನೆ. ಅಲ್ಲಿಂದ ರಿಸೈನ್ ಮಾಡ್ತೀನಿ ನಾನು ಅಂತ ಹೇಳಿ ನಾನು ಕಂಟೆಸ್ಟ್ ಮಾಡಿದೆ. ಯಾವಾಗ ಪೇಪರಲ್ಲಿ TV ಹೆಸರು ಬರೀ ಶುರುವಾಯಿತು, ಸಾಕಷ್ಟು ಜನ ಅಡ್ವೊಕೇಟ್ ಬಂದರು. ಸರ್ ನಾನು ಬರ್ತೀನಿ ಸರ್. ಅಲ್ಲಿ ಅಸೋಸಿಯೇಷನಲ್ಲಿ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿಂದ ಇಲ್ಲಿ ಬಂದಾಗ ಮಾಡ್ತೇನೆ ಅಂತ. ಏನಾಯಿತು, ಮೊನ್ನೆ ಅಯೋಧ್ಯೆ ಕೇಸಲ್ಲಿ ಯಾರೋ ಲಾಯರ್ ರಿಪೇರ್ ಆಗಿದ್ದರೆ 5 ಲಕ್ಷ ರೂಪಾಯಿ ಅವನು ದಂಡ ಕೊಡಬೇಕು ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಟಕ್ ಡೌನ್. ಅಂಡರ್ ಸೆಕ್ಷನ್ 35 no bar, the advocate can appear in any case subject the engaging person should consent. With his consent he can engage and appear in all the cases. ಇದನ್ನು ಅಸೋಸಿಯೇಷನ್ ಅವರು ಜೊತೆ ಎಲ್ಲರಿಲ್ಲ, ಕೆಲವರು ನಾಯಕರು ಬಂದು ಆ ರೀತಿ ಹೇಳ್ಕೊಂಡು ಕೂತ್ಕೊಂಡ್ರು. ನಾನು ಅದನ್ನು ಏರ್ಪಾಡು ಮಾಡಿ ಕೇಸಲ್ಲಿ ಕಂಟೆಸ್ಟ್ ಮಾಡ್ಕೊಂಡು ಜಾಲಪ್ಪನವರಿಗೆ ನಾನು ಅಪೇರ್ ಆಗಿ ಹೇಳಿದ ಮೇಲೆ ನಾನು ಏನು ಮಾಡಿದೆ, ಆ್ಯಂಟಿಸಿಪೇಟೆಡ್ ಬೇಲ್ ಹಾಕಿದೆ. ಆರಂಭದಲ್ಲಿ ಇಲ್ಲ, ಸ್ವಲ್ಪ ಆದಮೇಲೆ ಹಾಕಿದೆ. ಅವರು ಗೃಹ ಮಂತ್ರಿ ಆಗಿದ್ದರು. ದಿ ಇಂಟ್ರಿಮ್ ಆರ್ಡರ್ ವಾಸ್ ಪಾಸ್ಡ್ ಬೈ ಸೆಷನ್ಸ್ ಕೋರ್ಟ್. ದ ಕಂಡೀಷನ್ ಈಸ್ ದಟ್ he shall not in the event of his arrest he shall be released on bail, but he is released on bail on 5,000 rupees surety and he shall not leave Bangalore ಅಂತ ಆರ್ಡರ್ ಮಾಡಿ. 2 ದಿವಸ ಆದಮೇಲೆ ಆವಾಗ ನಮ್ಮಲ್ಲಿ ಇದ್ದದ್ದು, ಆವಾಗ ಜನತಾ ಪಾರ್ಟಿ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಬಂದಾಗ ನಾನು ಇದು ಜಾಲಪ್ಪನವ್ರು 2 ದಿವಸ ಆದಮೇಲೆ ಈ ಆರ್ಡರ್ ಆದಮೇಲೆ ಬಂದು ಹೇಳ್ತಾನೆ, ನಾನೇ ಅವರೇ CM ಬಲ್ಲಿ ಕೇಳ್ತಾರೆ, ಡೆಲ್ಲಿಲಿದೆ ಅಂತ ಏನು ಮಾಡಲಿ. ಆಗ ವಾಟ್ಸಪ್ಪಲ್ಲಿ ಇರಲಿಲ್ಲ, ನಮ್ಮ ಮೊಬೈಲ್ ಇರಲಿಲ್ಲ. ಸೊ ನಾನು ಹೇಳಿದೆ, ಇಲ್ಲ ಸರ್ ಹೋಗಿ ತಾವು ಹೋಗಿ ಬನ್ನಿ ಅಂತ. ಇಲ್ಲ ಕಂಡೀಷನ್ ಇದೆ, ಕಂಡೀಷನ್ ನಾನು ನೋಡ್ಕೊಳ್ತೀನಿ ಹೋಗಿ ಅಂತ. ಡೆಲ್ಲಿಗೆ ಡೆಲ್ಲಿಗೆ ಹೋದ್ಮೇಲೆ ರಾಮಕೃಷ್ಣ ಹೆಗಡೆ CM ಜೊತೆಯಲ್ಲಿ ಇವರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಆದಾಗ ನಾನು ಅವ್ರಿಗೆ ಹೋಗುವಾಗ ಹೇಳಿದೆ, ನೀವು ಬೆಂಗಳೂರಿನ ಫ್ಲೈ ಮಾಡಬೇಡಿ, ಯಾಕಂದರೆ ಈ ಪೇಪರ್ನವರು ಮೊದಲೇ ಬೇಕಾದಷ್ಟು ಬರೀತಾ ಇದ್ದಾರೆ, ಇದನ್ನೂ ಬರೆದರೆ ನಾಳೆ ದೊಡ್ಡ ರದ್ದಾಂತದ್ದು ಬೇಡ ಅಂತ. ಅಲ್ಲ, ಬೆಂಗಳೂರು ಬೇಡ, ಮೆಡ್ರಾಸಿಂದ ಫ್ಲೈ ಮಾಡಿ ಹೋದರು ಡೆಲ್ಲಿಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ 8 ದಿವಸ ಆದಮೇಲೆ ಈ ನಮ್ಮ ಆ್ಯಂಟಿಸಿಪೇಟೆಡ್ ಬೇಲ್ ಬಂತು ಹೀರಿಂಗಿಗೆ. ಸುಮಾರು 8 ಜನ ಲಾಯರ್ಗಳು ಎಲ್ಲ ನನಗಿಂತ ವಯಸ್ಸಿನಲ್ಲಿ ಏಜ್ ಆಗಿರೋರು ಆರ್ಗ್ಯೂ ಮಾಡಿ, ಯು ಮಸ್ಟ್ ಕ್ಯಾನ್ಸಲ್ ದ ಬೇಲ್ ಸಿನ್ಸ್ ಯಾವುದು ವೈಲೇಟೆಡ್ ದ ಕಂಡೀಷನ್. ಈಗ ನಿಮಗೂ ಹಾಗೆ ಆಗ್ಬೋದು, ಇದು ಕಂಡೀಷನ್ ವೈಲೇಟ್ ಮಾಡಿದ್ದೇನೆ, ಅದರಿಂದ ಬೇಲ್ ಕ್ಯಾನ್ಸಲ್ ಆಗಲೇಬೇಕು. ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ ಡೆಲ್ಲಿಯಿಂದ, ಜಾಲಪ್ಪನವರು, ಏನು ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳ್ತಿದ್ದಾರೆ ನಿಮ್ಮ ಬೇಲ್ ಕ್ಯಾನ್ಸಲ್ ಆಗ್ತದೆ, ಬಿಕಾಸ್ ಯು ವೈಲೇಟೆಡ್ ದ ಕಂಡೀಷನ್ಸ್ ಯು ಕಮ್ ಟು ಡೆಲ್ಲಿ ನಾಟ್ ಟು ಲೀವ್ ಬ್ಯಾಂಕ್ ಇದ್ದಾರೆ. ನಾನು ಹೇಳಿದೆ, ಸರ್ ಅವರೆಲ್ಲ ದೊಡ್ಡವರು, ನಾವಿನ್ನೂ ಕಲಿತಾ ಇದ್ದೇವೆ, ನೋಡೋಣ ಬನ್ನಿ, ನಾನಿದ್ದೇನೆ, ನಿಮ್ಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದೆ. ಬಂದಾದಮೇಲೆ 8 ಜನ ಆರ್ಗ್ಯುಮೆಂಟ್ ಮಾಡಿ 1.5 hours ಮಾಡಿದ್ರು. ಜಡ್ಜಿಗೆ ಹೇಳಿದೆ, ಸ್ವಾಮಿ ಇವ್ರಿಗೆ ರೈಟಿಂಗಲ್ಲೂ ಕೂಡ ಕೇಳಿದೆ, ನಾನು ರಿಪ್ಲೈ ಕೊಡ್ತೀನಿ. ಅವರು ಹೇಳಿದ್ರು, ನಾಣಯ್ಯ, ವಿ ಹ್ಯಾವ್ ಸ್ಪೆಂಟ್ 1.5 hours ಆ್ಯಂಡ್ at least for academic reason let us see, please tell him. All right, let us read the order. In the event of his arrest
He shall be released on bail on 5,000 rupees surety, and he shall not leave Bangalore. What happens if he is not arrested at all? Does it come into play? In the event of arrest ಅಲ್ಲ, ಅರೆಸ್ಟ್ ಆಗದಿದ್ದ ಕಾಲದಲ್ಲಿ ಇದು ಅಪ್ಲಿಕೇಶನ್ ಆಗಲ್ಲ ಅಂತ ಏನು ಹೇಳ್ತೀರಿ ಅಂತ ಕೇಳ್ತಾರೆ. ಸರ್ ಆಗಲ್ಲ ಈಗಲ್ಲ. ನಾನು ಅದಕ್ಕೆ ತಮಾಷೆ ಹೇಳ್ತಿದ್ದೆ, ಸ್ವಾಮಿ ಆಗುವಲ್ಲ ಈಗಲ್ಲ ಅಂದರೆ ಹೇಗೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಕಲ್ತ್ಕೊಳ್ತೇನೆ, ಯು ವಿಲ್ ಎಜುಕೇಟ್ ದ ಕೋರ್ಟ್ ಆಲ್ಸೋ ಅಂತ ಹೇಳಿದೆ. ಅದನ್ನು ವಜಾ ಮಾಡಿ. ಈ ಮೇನ್ ಕೇಸ್ ಏನಾಗಿದೆ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟು. 1984 October 30th, Rajiv Gandhi took over as the Prime Minister of India. Till 89, 2nd December 1989. ಆ ಕಾಲದಲ್ಲಿ ಬೂಟಾ ಸಿಂಗ್ ತಿಳೋರು ಹೋಮ್ ಮಿನಿಸ್ಟರ್ ಆಯಿತು. ಕಾರಣ ಏನೆಂದರೆ ಇಷ್ಟೇ, ಕರ್ನಾಟಕದಲ್ಲಿ ಜನತಾ ಪಾರ್ಟಿ ವಾಸ್ ಮ್ಯಾನ್ಡ್ ಬೈ ರಾಮಕೃಷ್ಣ ಹೆಗಡೆ ಆ್ಯಂಡ್ ಆಲ್ ದೀಸ್ ಪೀಪಲ್ ಟು ಡಿಸ್ಟ್ರಾಯ್ ದ್ಯಾಟ್. ಇದನ್ನು CBIಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ದೇರ್ ಬೈ ವಿಲ್ ಟೇಕ್ ಆ್ಯಕ್ಷನ್. CBIಗೆ ಒಂದ್ಸತಿ ಬಂದ ಮೇಲೆ ಜಾಲಪ್ಪನವರು ರಿಸೈನ್ ಮಾಡಿದ್ರು, ಬಟ್ ರಾಮಕೃಷ್ಣ ಹೆಗಡೆ ಮಾಡಲಿಲ್ಲ. ಕೇಸಲ್ಲಿ ಮುಗಿತು, ಅದು ವಿಚಾರ ಬೇರೆ. ಆ ಕಾರಣದಿಂದಾಗಿ ಇದನ್ನು ತಂದು CBIಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ್ಯಂಡ್ ಒನ್ಸ್ ಇಟ್ ಈಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ವಿಡ್ರಾ ದ ಕೇಸ್ ದ ಸ್ಟೇಟ್ ಆಫ್ಟರ್ ಇದನ್ನು ಮಾಡಿದ ಮೇಲೆ. ಮತ್ತೆ ಅದು ವಿಡ್ರಾ ಮಾಡಕ್ಕೆ ಹೋಗಿಲ್ಲ, ಚಾರ್ಜ್ ಶೀಟ್ ಬಂತು, ಟ್ರೈ ಮಾಡಿ ಎಲ್ಲ ಮುಗಿದೋಯ್ತು, ಕೇಸ್ ಮುಗೀತು. ಈ ರಾಜಕೀಯದಲ್ಲಿ ಈ ರೀತಿ ಎಲ್ಲ ಬರ್ತದಲ್ಲ, ಇದನ್ನು ಹೆಂಗೆ ತಡೆಯೋದು, ಹೇಗೆ ಇದನ್ನು ದುರಾಷ್ಟ್ರಕ್ಕೆ ಹೇಳ್ತೇನೆ. ದೇವ್ ಬೂಟಾ ಸಿಂಗ್ ವಾಸ್ ಎ ಮಿನಿಸ್ಟರ್, ಲೇಟರ್ ಬಿಕೇಮ್ ಎ ಗವರ್ನರ್, ಆ್ಯಂಡ್ ದೆರ್ ವಾಸ್ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿಮ್. ಹಿ ವಾಸ್ ಸೆಂಟೆನ್ಸ್ ಫಾರ್ 5 years. ಮಾಡಿದ ಕರ್ಮ ಇದೆಯಲ್ಲ, ಅದು ನಮ್ಮ ಜೀವಮಾನದಲ್ಲೇ ನೋಡ್ತೇವೆ ನಾವು. ಇನ್ನು ಹೊಸ ತಂದೆ ಮಾಡಿದ್ದು ಮಕ್ಕಳಿಗೆ ಬರ್ತದೆ ಅಂತ ಇದೆಯಲ್ಲ, ಅದು ಹೋಯ್ತು, ಸುಳ್ಳು. ಇದು ಕಲಿಯುಗ. ಕಲಿಯುಗ ಅಂದರೆ ಕಲಿಯುವ ಯುಗ. ಈ ಕಲಿಯುವ ಯುಗದಲ್ಲಿ ಇವೆಲ್ಲ ಅವತ್ತಿನ ನಮ್ಮ ಜೀವಮಾನ ಟೈಮಲ್ಲೇ ನಾವು ನೋಡ್ತಾ ಇರ್ತೇವೆ. ನನ್ನ ಅನುಭವದಲ್ಲಿ ಹೇಳಿದೆ, ಇಷ್ಟು ವಯಸ್ಸಾದರೂ ನಾವು ಸಾಕಷ್ಟು ವಿಚಾರಗಳನ್ನು ನೋಡಿದಾಗ ನಾನು ಹೇಳ್ತೇನೆ, ಇದೆಲ್ಲ ನಮಗೆ ಯಾವಾಗ ಬರ್ತದೆ ಅಂದರೆ ನಮ್ಮ ಜೀವಮಾನದಲ್ಲಿ ತಂದೆ ಮಾಡಿದ್ದು ತಂದೆಗೆ ಅಂಟುತ್ತದೆ, ಮಗ ಮಾಡಿದ್ದು ಮಗನಿಗೆ ಅಂಟುತ್ತದೆ. ಮತ್ತು ಅದು ನಮ್ಮ ಜೀವಮಾನದಲ್ಲಿ ನೋಡ್ಬೋದು. ನಾನು ಉತ್ತಪ್ಪ ನಾನು ಅವ್ರನ್ನ ಬೇಲ್ ಮೇಲೆ ತಗೊಂಡಿದ್ದೆ. ನಾವಿಬ್ಬರು ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ವಿ. ನಾನು ಸಾಕಷ್ಟು ಈ ಮರ್ಡರ್ ಕೇಸ್ಗಳಲ್ಲಿ ಅಥವಾ ಆಕ್ಸಿಡೆಂಟು ಅಂತ ಮೇಜರ್ ಕೇಸ್ಗಳಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿ ಇಷ್ಟಪಡ್ತೇನೆ. ನಿಮಗೂ ನಾನು ಸಲಹೆ ಮಾಡ್ತಿದ್ದೇನೆ, ಹೋದರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇರ್ತದೆ. ಅಲ್ಲಿ ಹೋದಾಗ ಆ ಟ್ರ್ಯಾಕ್ ಇರೋದು ಒಂದು ಲೋಕೂರಿಗೆ ಹೋಗಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಆ ಜಾಗ ಹೆಣ ಸಿಕ್ಕಿದ ಜಾಗಕ್ಕೆ, ಹೆಣ ಚಾಚಿದ ಜಾಗ ಹೋಗಬೇಕಾದ್ರೆ ಒಂದೇ ಟ್ರ್ಯಾಕ್ ಇದ್ದ ಜಾಗ. ಅಲ್ಲಿಂದ ನಾವು ಹೋಗ್ತಿರ್ಬೇಕಾದ್ರೆ ಎಷ್ಟು ರಿಸ್ಕ್ ಇತ್ತು ಅಂದರೆ, ಆ 2 ಕಡೆ ಇದು ದಿಣ್ಣೆ ಇತ್ತು. ಮಧ್ಯದಲ್ಲಿ ನಾವು ಹೋಗ್ತಿದ್ದೆ. ನನಗೇನು ಸ್ವಲ್ಪ ಸೌಂಡ್ ಬಂದಂಗೆ ಆಯ್ತು. ಗೊತ್ತಪ್ಪ ಅಂತ ಹೇಳಿದೆ. ಮಾಡಿ ಆ ಇದಕ್ಕೆ ತಲೆ ಇಟ್ಕೊಂಡು ಗೋಡೆಗೆ ಹೆಂಗೆ ಇಟ್ಟರೆ ಇಲ್ಲಿ ಹಿಂದ್ಗಡೆ ಟ್ರೈನ್ ಹೋಗ್ತದೆ. ನಮ್ಮ ಮೈಯೆಲ್ಲ ಆಡ್ತಾ ಇತ್ತು ನೋಡಿ, ಅಂಥ ಸ್ಪೀಡ್ ಟ್ರೈನ್ ಹೋಗ್ತಾ ಇತ್ತು. ಆ ಲೇಡಿ ಸ್ಟೇಟ್ಮೆಂಟ್ ಕೊಟ್ಟಾಗ ಹೇಳಿದ್ರು, ದಿ ಟ್ರೈನ್ ವಾಸ್ ಗೋಯಿಂಗ್ ಅಟ್ ದ ಸ್ಪೀಡ್ ಆಫ್ 90 km/h. ಆ ಟೈಮಲ್ಲಿ ಯಾರಾದರೂ ಟ್ರೈನಿಂದ ಜಂಪ್ ಮಾಡಿದರೆ ಇಟ್ ವಿಲ್ ಬಿ ಸಕ್ಡ್ ಬೈ ದ ಟ್ರ್ಯಾಕ್. ನನಗೆ ಪೇಪರ್ ಬಿಸಾಕಿದ್ದು ಹೋಗೋದು ನನಗೆ ಗೊತ್ತಪ್ಪ. ಅಂಥ ವೆಯ್ಟ್ ಇರುವವನು 6 ಅಡಿ ಎತ್ತರ ಇದ್ದಾನೆ, ಫುಲ್ ಸೈಜಲ್ಲಿ ಇದ್ದಾನೆ ರಶೀದ್. ಅವನು ಜಂಪ್ ಮಾಡಿದರೆ ಅದನ್ನು ಟ್ರ್ಯಾಕಿಗೆ ಸಕ್ ಮಾಡ್ತಾರೆ ಅಂತ ಹೇಳಿ ಎವಿಡೆನ್ಸ್ ತಂದರು. ಇದೆಲ್ಲ ಅಟ್ ದಿ ಬಿಹೆಸ್ಟ್ ಆಫ್ ದಿ CBI. ಮತ್ತು ಅವ್ರನ್ನ ಕ್ರಾಸ್ ಎಕ್ಸಾಮ್ ಮಾಡಿದೆ. ಆಡಿನಲ್ಲಿ ನಿಮಗೂ ಹೇಳ್ತಿರ್ತೇನೆ, ನನಗೊಂದು ಅಡ್ವಾಂಟೇಜ್ ಏನಂದರೆ, ಐ ಪಾಸ್ ಔಟ್ ಮೈ BSc ಫ್ರಮ್ ಸಂಕಿ ಕಾಲೇಜ್ ವಿತ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ. ಕ್ರಾಸ್ ಎಕ್ಸಾಮಿನೇಷನಿಗೆ ನಾನು ಈ ಪಾಯ್ಸನ್ ತಗೊಂಡವರಾಗಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದವರಾಗಲಿ, ಈ ಸೈನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಮಚ್ ನಾಟ್ ಬೇಡ, ಬೇರೆ ತಿಳ್ಕೊಳ್ಳೋದು ಬೇಡ, ಕ್ಯಾನ್ ಡೂ ಡೆಫಿನೆಟ್ಲಿ ಮಚ್ ಬೆಟರ್ ಅಂತ ನಾನು ಲೆಕ್ಕದೆ. ನಾನು ಅನುಭವ ಪಟ್ಟಿದ್ದ ವಿಚಾರಕ್ಕಾಗಿ ನಾನು ನಿಮ್ಗೆ ಹೇಳ್ತಿದ್ದೇನೆ. ಆ ರೀತಿ ಮಾಡಿದಾಗ ಇಲ್ಲಿ ಏನಾಗ್ತದೆ, ಇದನ್ನು ಮುಖಕ್ಕೆ ಮೇಜರಿಗೆ ಮುಖದ ಮೇಲೆ ಪಿಲ್ಲು ಹಾಕಿದರೆ ಅವರು ತಲೆ ಆಡಿಸೋದು, ಓಡಿಸೋದು ಇದೆಲ್ಲ ಮಾಡ್ತಾರೆ. ಕೈ ಕಾಲು ಆಡಿಸೋದು, ತಲೆ ಓಡಿಸೋದೆಲ್ಲ ಇಟ್ಕೊಂಡು ಆಡಿಸ್ತಾರೆ. ಆ ಪ್ರೆಸ್ ಮಾಡಿದಾಗ ಇಂಜುರೀಸ್ ಆಗ್ತದೆ ಫೇಸಲ್ಲಿ. ಇಂಜುರೀಸ್ ಮಾಡಿದಾಗ ಇಲ್ಲಿ ಒಳಗಡೆ ಇದೆಯಲ್ಲ, ಅಲ್ಲಿ ಇಂಜುರಿ ಇದೆಯಲ್ಲ, ಅದು ಅಷ್ಟು ಬೇಗ ವಾಸಿ ಆಗೋದು. ಜೀವದಲ್ಲಿದ್ದರೆ ವಾಸಿ ಆಗೋದಿಲ್ಲ, ಸತ್ತೊಂದು ಬಿಡಿ ಅದು ಮಾರ್ಕ್ ಆಗಿ ಹೋಗಿರ್ತದೆ. ಅವಳನ್ನ ಕ್ಲಾಸ್ ಮಾಡಿದ್ರೆ ಕೇಳಿದರೆ ಅಲ್ಲಿ ಇಂಜುರೀಸ್ ಇದೆ ಅಂತೇಳಿ ಬರೀಲ್ಲ, ಅಲ್ಲಿ ಇಂಜುರೀಸ್ ಇಲ್ಲ ಅಂತ. ಈಗ ಪ್ರಶ್ನೆ, ಅದು ಒಂದು ಸಿಂಪಲ್ ಆಗಿ ಹೇಳ್ತಿದ್ದೇನೆ. ಈ ಪ್ರಶ್ನೆಯಲ್ಲಿ ಇಂಥ ಸಂದರ್ಭದಲ್ಲಿ ಅವಳು ಕೊಟ್ಟಿರುವ ಸ್ಟೇಟ್ಮೆಂಟು ಎಷ್ಟು ಮಟ್ಟಿಗೆ ನಂಬಬಹುದು? ಆ ಕಾರಣಕ್ಕಾಗಿ ಅಲ್ಲಿಂದ ಕ್ಲಾಸ್ ಎಕ್ಸಾಮಿನೇಷನ್ ಅದರದ್ದಾಯಿತು.
ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ಏನಂದರೆ, ಒಬ್ಬ ಮುನಿಸ್ವಾಮಿ ಅಂತ ಒಬ್ಬ ಇದ್ದ. ಅವನು ವಯಸ್ಸಾಗಿದೆ ಅಂದರೆ ಕಿವಿನೂ ಸರಿಯಾಗಿ ಕೇಳ್ತಿರ್ಲಿಲ್ಲ. ಅವನು ಈ ವಾಸ್ ಆಸ್ತಮೆಟಿಕ್ ಪೇಷಂಟ್. ಅವನು ಟ್ರ್ಯಾಲಿಯಲ್ಲಿ ರಶೀದನ ಬಾಡಿನ ಇಟ್ಟುಕೊಂಡು ತಳ್ಕೊಂಡು ಹೋಗಿ 12 ಕಿಲೋಮೀಟರ್ ದೂರದಲ್ಲಿ ಅವನ್ನ ಎತ್ತಿ ಬಿಸಾಗಿದ್ದಾರೆ ಅಂತ ಕೇಸ್. ಅಂಡ್ ಆ ಕಾರ್ನಲ್ಲಿ ಯಾರು ಹೋಗಿದ್ದಾರೆ ಮಾಡೋದಂತೆ ಬೇರೆಯವ್ರ ಹೆಸರಿತ್ತು, ಕೆಲವು ರಾಜಕೀಯದವ್ರ ಹೆಸರಿತ್ತು. ನಾನು ಅದನ್ನ ಹೇಳೋದು ಬೇಡ, ಕಾರಣ ಅವರೇ ಪೊಲೀಸ್ನವ್ರು ಕೈ ಬಿಟ್ಟರು, ನಾಳೆ ಪ್ರಯೋಜನ ಆಗಲ್ಲ ಅಂತ ಹೇಳಿ ವಿಚಾರದಲ್ಲಿ. ಅವರೇ ಬಂದು ಒಬ್ಬ ಮಿನಿಸ್ಟ್ರೇ ಬಂದ ಅಂತ ಹೇಳಿದ್ರು, ಏನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ, ಏನು ಮಾಡೋಣ ಅಂತ ಹೇಳಿದೆ. ನಿನ್ನ ಆಫೀಸಲ್ಲಿ ಇರಬೇಕು, ನೀವು ಕೆಲಸಕ್ಕೆ ಹೋಗ್ತಿರ್ಬೇಕು. ನೀವು ಆಫೀಸಿಂದ ತಪ್ಪಿಸ್ಕೊಂಡು ಹೋದರೆ ಜವಾಬ್ದಾರಿ ನಂದಲ್ಲ, CBI ನಿಮ್ಮನ್ನು ಅರೆಸ್ಟ್ ಮಾಡೋದು ಅವಕಾಶ ಇದೆ ಅಂತ. ಧೈರ್ಯವಾಗಿರಿ ಅಂತ ಧೈರ್ಯವಾಗಿದ್ದರು. ಮಂತ್ರಿ ಮಾಡಿದ್ರು, ಕೈ ಬಿಟ್ಟರು CBI. ಕಡೆಗೆ ಅವನು 12 ಕಿಲೋಮೀಟ್ರ್ ಅದನ್ನು ತಳ್ಕೊಂಡು ಹೋಗಿ ಬಿಸಾಕಿದ ಅಂತ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಅವನು ಅಲ್ಲಾಡ್ತಿದ್ದ, ಅವನು ನಡೆಯೋಕ್ಕಾಗಲ್ಲ, ಇವನು ಮುನಿಸ್ವಾಮಿ ಅಂತ ಹೇಳೋವನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆ ಟ್ರ್ಯಾಲಿ ಇದೆಯಲ್ಲ ಅದನ್ನು ಎತ್ತಲಿಕ್ಕೆ ಮಿನಿಮಮ್ 30 ಜನ ಬೇಕು, ರೈಲ್ವೆ ಟ್ರ್ಯಾಲಿ. ಅದ್ರಲ್ಲಿ ಏನು ಮಾಡಬೇಕು, ಪ್ರತಿ ಸತಿ ಒಂದು 20 ಟ್ರೈನ್ಗಳು ಹೋಗೋದು ಬರೋದು ಮಾಡ್ತಿತ್ತಂತೆ ಆ ಪೀರಿಯಡಲ್ಲಿ. ಪ್ರತಿ ಸತಿ ಏನು ಮಾಡಬೇಕು, ಇವನು ಹೆಣ ತಿಂದು ಬದಿಗಿಡಬೇಕು, ಟ್ಯಾಲಿ ಎತ್ತು ಬದಿಗಿಡಬೇಕು, ಟ್ರೈನ್ ಹೋದ ಮೇಲೆ ಮತ್ತೆ ಪುನಃ ರೀಪ್ಲೇಸ್ ಮಾಡಬೇಕು ಮಾಡಲಿಕ್ಕೆ. ಅವನು ಅದೇ ಹೇಳಿದಲ್ಲ, ಅವನ ಸೈಜ್ ಎಷ್ಟಿದೆ ಅಂತ ಹೇಳಿದ್ರೆ, ಅವನ ಪಾಪ ಜ್ವರ ತಳೆದ್ರೆ ಬಿದ್ದೇ ಹೋಗ್ತಾನೆ, ಇದೆಲ್ಲ ಸ್ವಲ್ಪ ತಳಿದ್ರೆ ಬಿದ್ದು ಹೋಗ್ಬಿಡ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ಮುನಿಸ್ವಾಮಿ ಅಂತ ಹೇಳೋವನ್ನು ಏರ್ಪಾಡು ಮಾಡಿ. ಅದೇ ರೀತಿ ಅಲ್ಲಿ ಸ್ಟೇಷನ್ ಮಾಸ್ಟ್ರು ಅವನು ಹೇಳ್ದ, ಹೌದು ಸ್ಪೀಡ್ ಜೋರಾಗಿ ಹೋಗ್ತಾ ಇರ್ತದೆ, ಕೆಲವು ಸತಿ 90 ಕಿಲೋಮೀಟರ್ಸ್ ಅಲ್ಲಿ ಹೋಗ್ತಾ ಇರ್ತದೆ. ಯಾರು ಏನು ಕ್ರಾಸ್ ಎಕ್ಸಾಮಿನೇಷನ್ ಬೇಡ ಅಂತ ನಾನು ಸುಮ್ಮನೆ ಒಂದು ಕ್ರಾಸ್ ಎಕ್ಸಾಮ್ ಮಾಡಿ ನೋಡೋಣ ಅಂತ ಹೇಳಿದೆ. ನೋಡಪ್ಪ, ನೀನು ಸ್ಟೇಷನ್ ಮಾಸ್ಟರ್ ಕೆಲಸ ಮಾಡ್ತಿದ್ದೀಯ ಅಲ್ಲ, ಹೌದು, ನೀನು ಬಂದಾಗೆಲ್ಲ ನಿನ್ನ ಅಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು. ನೀನು ಕೆಲಸ ಮಾಡ್ತಿದ್ದೀಯ ಅವತ್ತು ಅಂತೇಳಿ ಅಟೆಂಡೆನ್ಸ್ ಹಾಕ್ತಿರ್ತಾರೆ. ಅವತ್ತು ಆ ಸ್ಟೇಷನ್ ಮಾಸ್ಟರ್ಗೆ ಯಾವುದು ಬಾಡಿ ಹೋಯ್ತು ಅಂತ ಹೇಳ್ತಲ್ಲ, ಅವತ್ತು ನೀನು ಸ್ಟೇಷನ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದೆ ಅಂತೇಳಿ ಅಟೆಂಡೆನ್ಸ್ ನಿಂದ ಇರಬೇಕಲ್ಲ ಅಂತ. ಸರ್ ಅವತ್ತು ನಿಜ ಸರ್, ರಜಾ ಇದೆ ಸರ್ ನಾನು. ಅವನೇ ಹೇಳ್ತಾನೆ, ಸ್ಟೇಟ್ 90 ಕಿಲೋಮೀಟರ್ಸ್ ಆಗುತ್ತೆ ಅಂತ. ಉದಾಹರಣೆಗೆ ಹೇಳ್ತೇನೆ, ಕೆಲವು ಸತಿ ನಮ್ಮ ತಿಳುವಳಿಕೆ ನಾವು ಎಷ್ಟು ಇಟ್ಟುಕೊಳ್ಬೇಕು ಅಂದರೆ, ಕ್ರಾಸ್ ಎಕ್ಸಾಮ್ ಮಾಡಿದಾಗ ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಕ್ರಾಸ್ ಎಕ್ಸಾಮ್ ಮಾಡ್ಕೊಂಡು ಹೋದರೆ ಕೆಲಸ ಆಗಲ್ಲ. ಈಗ ಇದು ಏನಾಗಿದೆ, 16/8/2087 ರಶೀದ್ ಹೇಳೋನು ಸತ್ಯಪ್ರಕಾಶ್ ಹೋಟೆಲಲ್ಲಿದ್ದ, ಅವನನ್ನು ಕೊಲೆ ಮಾಡಿ ಇದು ಮಾಡಿದ್ದಾನೆ. ಆ ಸತ್ಯಪ್ರಕಾಶ್ ಓನರು, ಅವರ ಮಗ ಇಬ್ಬರು, ಮತ್ತು ಅಲ್ಲೊಬ್ಬ ಕೆಲಸ ಮಾಡ್ತಿದ್ದ ಶ್ರೀನಿವಾಸ್ ಹೇಳಿ, ಇವರು 3 ಜನರನ್ನು ಅಪರಾಧಿ ಮಾಡಿ ಅವ್ರನ್ನ 164 ಸ್ಟೇಟ್ಮೆಂಟ್ ಅದು ಮೆಡ್ರಾಸಲ್ಲಿ ಹೋಗಿ CBIನವರು ಒಂದು ಸ್ಟೇಟ್ಮೆಂಟಲ್ಲಿ ತೆಗೆಸಿ ಇದು ಮಾಡಿದ್ರು, ಮಾಡಿ ಅವ್ರನ್ನ ಪ್ರೈಮ್ ವಿಟ್ನೆಸ್ ಮಾಡಿದ್ರು. ಬೇಕಂದ್ರೆ ಸಾಕ್ಷಿಗಳು ಯಾರು ಇಲ್ಲ ಮರ್ಡರ್ ಆಗಿರೋದ್ರ ಬಗ್ಗೆ ಅಂತೇಳಿ ಅವನ್ನ ಪ್ರೈಮ್ ವಿಟ್ನೆಸ್ ಮಾಡಿದ್ರು. ಮಾಡಿ ಆದಮೇಲೆ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಮ್ಮ ನಮ್ಮ ಶಿವಪ್ಪನವರು, ಜಸ್ಟಿಸ್ ಶಿವಪ್ಪನವರು, ಯೋಜನೆ ಅಡ್ವೊಕೇಟ್ ಜನರಲ್, ಅವರು CBIನ ಡಿಫೆಂಡ್ ಮಾಡ್ತಿದ್ರು ಕೊಯಂಬತ್ತೂರಲ್ಲಿ. ನಮಗೆ ಅವ್ರ ಕೆಲವು ವಿಚಾರಗಳೆಲ್ಲ ಮಾತುಕತೆ ಆಗಿತ್ತು, ಅದು ವಿಚಾರ ಬೇರೆ ಇತ್ತು. ಬಟ್ ಲೇಟರ್ ನಮಗೆ ಅದೇ ಕೆಲಸದ ಬಗ್ಗೆ ನೋಡಿ. ಇನ್ನೊಂದು, ಆಲ್ ಡ್ಯೂ ರೆಸ್ಪೆಕ್ಟ್, ಡೋಂಟ್ ಸ್ಪೀಕ್ ಇಲ್ ಆಫ್ ಅನದರ್ ಅಡ್ವೊಕೇಟ್. ಪಾರ್ಟಿ ಬಗ್ಗೆ ಏನಾದರೂ ಕೇಸ್ನಲ್ಲಿದ್ದರೆ ಅದನ್ನು ಮಾಡ್ಕೊಂಡು ಹೋಗಿ. ದ ಮೊಮೆಂಟ್ ಯು ಸ್ಪೀಕ್, ನಾವು ಈ ರಿಟ್ರಾಕ್ಟ್ಸ್. ಇಬ್ಬರು ಮಾತಾಡಿ ಹೋಗಾಗ ಇಲ್ಲಿ ವೆರ್ ಇಸ್ ದ ಮೀಟಿಂಗ್ ಪಾಯಿಂಟ್, ಯು ರೆಸ್ಪೆಕ್ಟ್ ದ ಅಡ್ವೊಕೇಟ್. ಅದನ್ನು ನಾವು ಮಾಡ್ಕೊಂಡು ಹೋಗುವಂಥ ಅಭ್ಯಾಸವನ್ನು ನಾವು ಕಲ್ತ್ಕೊಳ್ಬೇಕು. ಯಾಲಪ್ಪನವ್ರ ಕೇಸ್ನಲ್ಲಿ ಬಂದಾಗ ಕೆಳಗಡೆ ಕೋರ್ಟಲ್ಲಿ ಪೊಲೀಸ್ನವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ. ಯಾಕಂದರೆ ಅಲ್ಲಿ ಇಂಜೆಕ್ಷನ್ ಆರ್ಡರ್ ಬಂದಾಗಲೂ ಪೊಲೀಸ್ನವರು ಅಲ್ಲಿ ಹೋಗಿ ತಂದರು, ಅರೆಸ್ಟ್ ಮಾಡಿದ್ರು. ಮತ್ತೆ ಪುನಃ ಶೇಷಾಪುರಮ್ಗೆ ಪೊಲೀಸ್ನವರೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಆ ಕಾರಣ ದೇರ್ ಇಂಟೆನ್ಷನ್ ಇಸ್ ಟು ಡೂ ಅವೇ ವಿತ್ ಲೈಫ್ ಅಂತ ಮಾಡಿದ್ದಾರೆ. ಅದಾದಮೇಲಿಂದ ಈಗ ಹೌ ಡಿಡ್ ದೇ ಟ್ರಾನ್ಸ್ಪೋರ್ಟ್ ಹಿಸ್ ಡೆಡ್ ಬಾಡಿ ಫ್ರಮ್ ಶೇಷಾಪುರಂ ಟು ನಿಯರ್ ಲೋಕೋರ್? ಅಬ್ಸರ್ಡ್ ಇದ್ರೂ ನೋ ಎವಿಡೆನ್ಸ್ ಅಟ. ಅದನ್ನು ಹಾಗೆ ಒಂದು ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ. ಯಾರ ಕಾರು ಏನು ಅಂತ 164 ಸ್ಟೇಟ್ಮೆಂಟು 3 ಜನರದ್ದು ಬಂತಲ್ಲ. ಆ ಶ್ರೀನಿವಾಸ್ ಹೇಳೋವನು ಬಂದು ಸ್ಟೇಟ್ಮೆಂಟ್ ಕೊಟ್ಟ. ಹೇಳಿ ಏನು ಅಲ್ಲಿ ನಡೆದಿಲ್ಲ, ಪೊಲೀಸರು ಬಲವಂತವಾಗಿ ನಮಗೆ ಅಲ್ಲಿ ಬಂದು ಏರ್ಪಾಡು ಮಾಡಿ ಈ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿದ್ದಾರೆ. ಹೊರತು ಅದರಲ್ಲಿ ಏನು ಇದೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ಅಲ್ಲಿ ಆವಾಗ ಹೇಳಿ ಮೇಷಡ್ ಮುಂದ್ಗಳು ಹೇಳಿ ರಿಜಿಸ್ಟರ್ ಮಾಡಿದ್ವಿ. ಫಸ್ಟ್ ಎವಿಡೆನ್ಸ್ ಅವನ ಎವಿಡೆನ್ಸ್ ಡಮಾರ್ ಅಂತ. ಡಮಾರ್ ಅಂತ ತಕ್ಷಣ ಇನ್ನಿಬ್ಬರಿದ್ದಾರೆ, ಹೋಟೆಲ್ ಸತ್ಯಪ್ರಕಾಶ್ ಹೋಟೆಲ್ ಓನರು ಮತ್ತು ಅವನ ಮಗ, ಅವರಿಬ್ಬರ ಮೇಲೆ ಬರಬೇಕಾಗಿತ್ತು. ಇವರು ನಾಳೆ ಇವತ್ತಿನ ಪೇಪರಲ್ಲಿ ಬಂತು, ಅವರು 1 ವಾರದಲ್ಲಿ ಅವ್ರದ್ದು ಎಕ್ಸಾಮ್ ಮಾಡಬೇಕು.
ಪೇಪರ್ ಓದಿ ಆದಮೇಲೆ ನಾವು ಹೇಳಿದ ಮೇಲೆ ನಾವೇ ಕ್ಲೂಮ್ ಇರಬೇಕು, ಅವರು ನಿಜ ಹೇಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ 164 ಸ್ಟೇಟ್ಮೆಂಟ್ ಆಫ್ ಆಲ್ ದ 3 ಆರ್ ಡಿಮಾಲಿಷ್ಡ್. ಇದೆಲ್ಲ ಏನಾಗ್ತದೆ ಅಂದರೆ ನಾವು ಸ್ವಲ್ಪ ಸಿಸ್ಟಮೆಟಿಕ್ಕು ನಿಯತ್ತಲ್ಲಿ ಇರಬೇಕಾಗ್ತದೆ. ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಪೊಲೀಸರಿಗೂ ಪಬ್ಲಿಕ್ ಪ್ರಾಸಿಕ್ಯೂರಿಗೂ ಒಳ್ಳೆ ವಿಪರೀತ ಬುದ್ಧಿವಂತಿಗಿದ್ದರೆ ನಾವು ಕೇಸ್ ಗೆಲ್ಲೋದು ಭಾಳ ಕಷ್ಟ ಆಗೋಗ್ತದೆ. ಬೇಕಾದಷ್ಟು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಡೈಲಿ. ನಾನು ಹೇಳ್ತೇನೆ, ಪೊಲೀಸ್ನವರು ಅಷ್ಟೇ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಕಳೆದ ವಾರ ಅಥವಾ ಕಳೆದ ವರ್ಷ, ಇವತ್ತು ಅದೇ ಮಿಸ್ಟೇಕ್ ರಿಪೀಟ್ ಮಾಡ್ತಾ ಇರ್ತಾರೆ. ಅದೇ ಯಾಕೆ ಹೆಡ್ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿಲ್ಲ. ಈಗ 100 ಕೇಸ್ಗಳು ಬಂದು ಇವರಿಗೆ ಯಾರು ನಮ್ಮ DG ಕಳಿಸ್ತಾರೆ, ಅದನ್ನು ಶುಡ್ ಬಿ ಸರ್ಕ್ಯುಲೇಟೆಡ್ ಟು ಆಲ್ ದ ಪೊಲೀಸ್ ಸ್ಟೇಷನ್. ಈವನ್ ದೆನ್ ದೇ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ನಾಲೆಜ್ ಆ್ಯಂಡ್ ಎನ್ಕರೇಜ್ಮೆಂಟ್. ಓನರ್ ಹ್ಯಾಸ್ ವಾಂಟೆಡ್ ಟು ಓಪನ್ ಎ ಮೆಡಿಕಲ್ ಕಾಲೇಜ್ ಇನ್ ಕೋಲಾರ್. ಸೊ ಈ ಫೈಲ್ಡ್ ಅನ್ ಅಪ್ಲಿಕೇಶನ್ ಫಾರ್ ಮೆಡಿಕಲ್ ಕಾಲೇಜ್ ಇನ್ ಕೋಲಾರ್. ಆ ಕೋಲಾರಲ್ಲಿ ಏನಾಯಿತು, ಬಾಕಿ ಮಂತ್ರಿಗಳೆಲ್ಲ ಯೋಚನೆ ಮಾಡಿ ಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ರು, ಮಾಡಿದರು. ಅಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತು. ಈ ಜಾಲಪ್ಪನವರಿಗೆ ಮೆಡಿಕಲ್ ಕಾಲೇಜು ತಮಕದಲ್ಲಿ ಅನೌನ್ಸ್ ಮಾಡಿ ಕೊಟ್ಟರು. ಆ ತಮಕದಲ್ಲಿ ಮಾಡಿದ್ದನ್ನು ಏನಾಯಿತು, ಈ ರಿಟ್ ಪಿಟಿಷನ್ ವಾಸ್ ಫೈಲ್ಡ್ ಇನ್ ದ ಹೈಕೋರ್ಟ್ ಆ್ಯಂಡ್ ಹೈಕೋರ್ಟ್ ಕ್ವಾಶ್ಡ್ ದಿ ಅಲಾಟ್ಮೆಂಟ್ ಟು ಜಾಲಪ್ಪ ಫಾರ್ ದಿಸ್ ರೀಸನ್ ದಟ್ ಜಾಲಪ್ಪ ಆಸ್ ಎ ಹೋಮ್ ಮಿನಿಸ್ಟರ್ ಈಸ್ ಆಲ್ಸೋ ಎ ಮಿನಿಸ್ಟರ್ ಇನ್ ದಿ ಪ್ರೊಸೀಡಿಂಗ್ಸ್. ನಿಮಗೊಂದು ಕಾಶನ್ ಕೊಡ್ತೇನೆ, ಅವ್ರ ಮೇಲೆ ಸ್ಯಾಂಕ್ಷನ್ ಆಗಿರೋರು ಯಾರು ಇದ್ದರೆ ಅವ್ರನ್ನ ಜೊತೆಲಿ ಕೂತ್ಕೊಂಡು ಸ್ಯಾಂಕ್ಷನ್ ಮಾಡಿದರೆ ಏನಾಗ್ತದೆ? ಹೂ ಕ್ಯಾನ್ ಅಪೋಸ್ ಹೇಳಿ ಮಾಡಿದರು. ಮಾಡಿ ಆದಮೇಲೆ ಮತ್ತೆ ಪುನಃ ರೀಕನ್ಸಿಡರ್ ಮಾಡಿ ಜಾಲಪ್ಪನ ಹೊರಗೆ ಇಟ್ಟು ಮಾಡಿ ಮತ್ತೆ ಪುನಃ ಅವರಿಗೆ ಮಾಡಿ, ಈಗ ದೇವದಾಸ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ ತಮಕದಲ್ಲಿ, ಅದನ್ನು ಅವರು ಓಪನ್ ಮಾಡಿ ಇದು ಮಾಡಿ ಓಪನ್ ಮಾಡಿದರು. ಇವನಿಗೆ ಮೆಡಿಕಲ್ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳೋ ಉದ್ದೇಶದಿಂದ ಅವನು ಕಾಂಗ್ರೆಸ್ನವನು. ಐ ಆಮ್ ನಾಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ನಾನು ಈಗಾಗಲೇ ಹೇಳಿದೆ, ರಾಜೀವ್ ಗಾಂಧಿ, ಬೂಟಾ ಸಿಂಗ್ ಎಲ್ಲ ಇದನ್ನು ಬಂದು ಈ ಅವಕಾಶದಲ್ಲಿ ಈ ಲಾಟ್ ಆಫ್ ಪ್ರೆಷರ್ ಇತ್ತು. ಪೇಪರ್ಲೆಲ್ಲ ಸಿಕ್ಕಾಪಟ್ಟೆ ಬರೀತಾ ಇದ್ರು. ಬರೆದಾಗ ಏನು ಮಾಡಿದ್ರು, ಇದನ್ನು CBIಗೆ ಹ್ಯಾಂಡ್ ಓವರ್ ಮಾಡೋಣ ಅಂತೇಳಿ CBIಗೆ ಆ ಕೇಸನ್ನು ರೆಫರ್ ಮಾಡಿದ್ರು. ಯಾರು ಜಾಲಪ್ಪನ ಮೇಲೆ ಹೇಳಿಲ್ಲ ಎವಿಡೆನ್ಸಲ್ಲಿ. ಈವನ್ ಆ ಪ್ರಿನ್ಸಿಪಲ್ ಅವನಿದ್ದಾನಲ್ಲ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ B.Ed ಈಸ್ distinctly different in Vasannagar, and this college is nothing to do. But he had angry against Jalapa because it was allotted to him by the state ministry. Ramkrishna Heggade ಜನತಾ ಪಾರ್ಟಿಲಿ ಇದ್ದಾಗ ಅದನ್ನು ತಗೊಂಡು ಡೆಲ್ಲಿಯಿಂದ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ತಂದರು. DCP ನಾರಾಯಣ ಮುಂದ್ಗಡೆ ಯಾಕೆ ಬಂತು ಅಂದರೆ, ಪೊಲೀಸ್ನವರೇ ಸೇರಿ ಇವರನ್ನ ಮರ್ಡರ್ ಮಾಡಿಸಿದ ಅಂತೇಳಿ ಅದಕ್ಕೆ ಇವರೇ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಸ್ಪೆಷಲ್ ರಿಪೋರ್ಟ್ಸ್ ಆಲ್ಸೋ ಕಾಲ್ಡ್ ಬೈ ದಿ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್ ಟು ಗೋ ಇನ್ ಟು ಆ್ಯಂಡ್ ಇನ್ವೆಸ್ಟಿಗೇಟ್. ಅದಕ್ಕೆ ಕ್ರೈಮ್ ರಿಜಿಸ್ಟರ್ ಮಾಡಿ ಕೇಸನ್ನು ನಡೆಸ್ಕೊಂಡಿದ್ದಾಗ ನಮ್ಮ ಬಾರ್ ಅಸೋಸಿಯೇಷನ್ ಅವರು, ಪಬ್ಲಿಕ್ಕು, ಕಾಂಗ್ರೆಸ್ಸು ಎಲ್ಲರೂ ಸ್ಟ್ರೈಕ್ ಮಾಡಿ ಇದನ್ನು CBIಗೆ ಕೊಡಲಿಕ್ಕೆ ಕಾರಣ ಆಯಿತು. ಮತ್ತು ಎವಿಡೆನ್ಸಲ್ಲಿ ಅದು ಹೇಳಿದಲ್ಲ, ಸತ್ಯಪ್ರಕಾಶಲ್ಲಿ ಅವನ್ನ ಕೊಂದಾಕಿದ್ದಾರೆ ಅಂತ ಹೇಳೋದಕ್ಕೆ ಎವಿಡೆನ್ಸು ಇವಳು ಹೇಳ್ತಾಳೆ. ಆ ಡೆಡ್ ಬಾಡಿ ಸಿಕ್ತು ಅಂತ ಹೇಳಿದ್ರಲ್ಲ ಜಾಗ, ನಾನು ಹೇಳಿದಲ್ಲ ಉತ್ತರ ಜಾಗ ಹೋಗಿ ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ಒಂದು ಸೈಕಲ್ ತಳ್ಕೊಂಡು ಹೋಗ್ಲಿಕ್ಕೆ ಜಾಗ ಇದೆ. ಕಚಡ ಬೆಳೆದು ಮುಳ್ಳಿರುವ ಗಿಡಗಳು ಬೆಳೆದು ಒಳಗಡೆ ನಮಗೂ ಆಗಿರಲಿಲ್ಲ. ಅಂಥ ಜಾಗದಲ್ಲಿ ಒಂದು ಡೆಡ್ ಬಾಡಿ ಅದು ಯಾರು ತಂದು ಬಿಸಾಕಿದ್ರು ಅಂತ ಹೇಳೋದಕ್ಕೆ ಎವಿಡೆನ್ಸ್ ಸಿಕ್ಕಲಿಲ್ಲ. ಆ ಮುನಿಯಪ್ಪ ಅಂತ ಹೇಳೋವನು ಹೇಳಿದ್ನಲ್ಲ, ಟ್ರಾಲಿಯಲ್ಲಿ ತಂದಿದ್ದು ಅಂತೇಳಿ, ಅವನ್ನ ಎವಿಡೆನ್ಸ್ ಬಂತು. ಇವನ್ನ ಹೇಳಿದ್ನಲ್ಲ, ಇವರು ಡಾಕ್ಟ್ರದ್ದು ಲೇಡಿ ಡಾಕ್ಟರ್ ಫಾರೆನ್ಸಿಕ್ ಸೈನ್ಸ್ ಡಾಕ್ಟ್ರು ಹೇಳಿದ್ದಾರೆ, ಅದೆಲ್ಲ ನಾನು ಬರ್ಕೊಂಡು ಬಂದಿದ್ದೆ, ಡೀಟೇಲ್ ಆಗಿ ಇದೆ. ಈ ಕಾರಣಗಳಿಂದಾಗಿ ಅವನು ಅಲ್ಲಿ ಟ್ರೈನಿಂದ ಜಂಪ್ ಆಗಿ ಸತ್ತಿಲ್ಲ, ಇವನು ಬೇರೆಯವನು ಕೊಂದಾಕಿದ್ದಾನೆ, ಬೇರೆ ಹೊರಗಡೆಯಲ್ಲಿ ಕೊಂದಾಕಿದ್ದಾರೆ ಅವನ್ನ. ಅದಕ್ಕೆ ಶೇಷಾದ್ರಿಪುರನಲ್ಲಿ ಸತ್ಯಪ್ರಕಾಶ್ ಹೋಟೆಲ್ದು ಇದು ರೂಮ್ ನಂಬರ್ 11 ಇದ್ದ, ರೂಮ್ ನಂಬರ್ 34 ಬ್ಲಡ್ ಏನು ಪಿಲ್ಲೋದಲ್ಲಿ ಎಲ್ಲೋ ಸಿಕ್ತು ಅಂತೇಳಿ ಅದನ್ನು ರಿಪೋರ್ಟ್ ಕೊಟ್ಟರು. ಅದನ್ನೆಲ್ಲ ಗಣನೆಗೆ ತಗೊಂಡು ನಮಗೆ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಿಡಲಿಲ್ಲ. CBIನ ಇಬ್ಬರು ಜಡ್ಜಿಗಳು ಇಟ್ಕೊಂಡ್ರು. ಪ್ಲೀಸ್ ಟೆಲ್ ಮೀ ವೇರ್ ಇಸ್ ದ ಎವಿಡೆನ್ಸ್ ಟು ಕನೆಕ್ಟ್ ಸೋ ಮೆನಿ ವಿಟ್ನೆಸಸ್ ಗಾಟ್ ಎಕ್ಸಾಮಿನ್ ಅಗೇನ್ಸ್ಟ್ ದ ಪೊಲೀಸ್ ಪರ್ಸನ್ಸ್. ಜಾಲಪ್ಪನವ್ರನ್ನ ಅಲ್ಲೇ ಬಿಟ್ಟರು, ಬಿಕಾಸ್ ನೋ ಎವಿಡೆನ್ಸ್. ನಾರಾಯಣ್ ಮತ್ತು ಬಾಕಿರೋರಿಗೆ ಶಿಕ್ಷೆ ಕೊಟ್ಟಿದ್ದು ಅದನ್ನು ಹೈಕೋರ್ಟಲ್ಲಿ ಮಾಡಿ ಬಿಟ್ಟರು. ಜಾಲಪ್ಪಂದ ದೇ ಡಿ ನಾಟ್ ಗೋ ಟು ಸುಪ್ರೀಂ ಕೋರ್ಟ್ ಆಲ್ಸೋ. ಅದರಲ್ಲಿ ಅದು ಡಿಟೇಲ್ ಆಗಿ ಬರಬೇಕು ಅಂದರೆ ಏನಾಗಿದೆ, ಸ್ವಲ್ಪ ಹ್ಯಾಂಡಿಕ್ಯಾಪ್ ನನಗೆ ಅಂದರೆ ಇದು ಆಲ್ಮೋಸ್ಟ್ 40 years. ನೆಕ್ಸ್ಟ್ ಇಯರ್ಗೆ 40 years ಆಗ್ತದೆ.
ಅದ್ರ ಮಧ್ಯದಲ್ಲಿ ನೂರಾರು ಸೆನ್ಸೇಷನಲ್ ಕೇಸ್ಗಳನ್ನು ನಡೆಸಿದ್ದೇನೆ ಸೆಷನ್ ಕೇಸ್ಗಳಲ್ಲಿ. ಅದರಿಂದ ಸ್ಟೇಜ್ ಬೈ ಸ್ಟೇಜ್ ಕೊಡೋಕ್ಕೆ ನನ್ನ ಹತ್ರ ಸಿಕ್ಕಿದ್ದು ಈಗ ಇರೋದೇನೆಂದರೆ ತಮಿಳ್ನಾಡು ಹೈಕೋರ್ಟ್ ಆರ್ಡರ್ ಮಾಡಿದ ಕಾಪಿ ಒಂದು ಮಾತ್ರ ಇದೆ. ಕೆಳಗಡೆ ಕೋರ್ಟಲ್ಲಿ ಎವಿಡೆನ್ಸ್ಗಳು ನನ್ನ ಹತ್ರ ಎಲ್ಲ ಡಿಸ್ಟ್ರಾಯ್ ಆಗೋಗಿದೆ.